ನಮಸ್ತೆ. ಈ ತಿಂಗಳ ಮೊದಲನೆಯ ದಿನ 1/12/2025, 1 ಡಿಸೆಂಬರ್ 2025, ಮಂಡೇ. ಶುಕ್ಲ ಪಕ್ಷವಿದೆ. ಇವತ್ತು ಏಕಾದಶಿ ತಿಥಿ. ಸಂಜೆ 7:01:16 ಆನಂತರ ದ್ವಾದಶಿ. ಇವತ್ತಿನ ನಕ್ಷತ್ರ ರೇವತಿ. ರಾತ್ರಿ 11:18:07 ಆನಂತರ ಅಶ್ವಿನಿ ನಕ್ಷತ್ರ. ರೇವತಿ ನಕ್ಷತ್ರ ದೇವಗಣ, ಅಶ್ವಿನಿ ನಕ್ಷತ್ರವು ದೇವಗಣವೇ. ರೇವತಿ ನಕ್ಷತ್ರವಿರುವ ರಾತ್ರಿ 11:19 ಅಭಿವೃದ್ಧಿ, ಕಾರ್ಯಸಿದ್ಧಿ, ಕುಲವೃದ್ಧಿಯೂ ಉಂಟು. ಆದರೆ ಆಮೇಲೆ ಆರೋಗ್ಯದ ತೊಂದರೆ ಇರುತ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ರಾತ್ರಿ ಮಲಗಿರೋ ಟೈಮ್, ಆದರೂ ಕೆಲವರು ಗಾಡಿ ಚಾಲಕರು, ಎಲ್ಲಾದರೂ ಟೂರ್ ಹೋಗಿರೋರು ಅಂಥವರೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಸೂರ್ಯೋದಯ 6:26. ಇವತ್ತಿನ ದಿನಕ್ಕೆ ನಕ್ಷತ್ರ ರೇವತಿ ಅಂತಂದಿವೆ. ಇದು ಮೀನರಾಶಿಯಲ್ಲಿರುತ್ತದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಇವತ್ತು ರಾತ್ರಿ 11:18 ಮೀನರಾಶಿ. ಯಾವ ಮಕ್ಕಳು ಹುಟ್ಟಿದ್ರು ರಾತ್ರಿ 11:18 ಮೀನರಾಶಿ ಅಂತ ತಿಳ್ಕೋಬೋದು. ಆ ನಂತರ ಮೇಷರಾಶಿ ಸ್ಟಾರ್ಟ್ ಆಗುತ್ತೆ. ಅಂದರೆ ರಾಶಿಗಳಲ್ಲಿ ಶುಭ ರಾಶಿ, ಅಶುಭ ರಾಶಿ ಅಂತ ಲೆಕ್ಕಗಳಿಲ್ಲ ಅಂತಂದರು. ಅವರವರಿಗೆ ಅವರವರು ತಾರಾಬಲ ಚಂದ್ರಬಲ ನೋಡಿಕೊಂಡು ಶುಭ ಅಶುಭಗಳನ್ನು ನೋಡ್ಬೋದು. ಹೀಗೆ ನಾವು ನೋಡುವಂಥ ವಿಷಯಗಳಲ್ಲಿ ಬೆಳಿಗ್ಗೆ 6:26 6:46 ರೇವತಿ ನಕ್ಷತ್ರದ 1ನೇ ಪಾದ ಮೀನರಾಶಿ. ಆನಂತರ ಮಧ್ಯಾಹ್ನ 12:19 ರೇವತಿ ನಕ್ಷತ್ರ 2ನೇ ಪಾದ. 12:19 ಆದ ನಂತರ ಸಂಜೆ 5:50 ರೇವತಿ ನಕ್ಷತ್ರದ 3ನೇ ಪಾದವಿದೆ. ಆನಂತರ ರಾತ್ರಿ 11:18 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿದರೆ ಆನಂತರ ಬರೋದು ಅಶ್ವಿನಿ ನಕ್ಷತ್ರ. ಆದರೂ ರೇವತಿ ನಕ್ಷತ್ರ ಕೊನೆಯ ಭಾಗ ಅಂದರೆ ರಾತ್ರಿ 11:18. ಅದೇ ಥರ ಅಶ್ವಿನಿ ನಕ್ಷತ್ರದ 1ನೇ ಪಾದ. ಇದು ಗಂಡಮೂಲ ಅಂತಂದ್ವಿ. ಈ ಸಮಯ ಸ್ವಲ್ಪ ದೋಷವಿದೆ, ಒಂದು 20 ನಿಮಿಷಗಳು. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು. ಆದರೆ ಪುಣ್ಯ ನಮಗೆ ರಾತ್ರಿ ಬಂದಿರೋದರಿಂದ ನಾವೆಲ್ಲ ಮಲಗಿರುತ್ತೀವಿ. ಆದರೂ ಗಾಡಿಗಳಲ್ಲಿ ಹೋಗೋರು ಸ್ವಲ್ಪ ಎಚ್ಚರವಾಗಿರಬೇಕು. ಇದರಲ್ಲಿ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ 11:46 12:32. ವಿಜಯ ಮುಹೂರ್ತ 2:03 ಮಧ್ಯಾಹ್ನದಿಂದ 2:49. ಅಮೃತ ಗಳಿಗೆ ಇರುವುದು ರಾತ್ರಿ 9:05 10:34. ಆದರೂ ನಾವು ಈಗ 100% ಶುಭ ಸಮಯನ ನೋಡೋಣ. 6:26 7:39 ಶುಭವಾಗಿದೆ. 9:19 10:41 ಶುಭವಾಗಿದೆ. 12:09 12:14 ಶುಭವಾಗಿದೆ. ಇದು ಸ್ವಲ್ಪ ಕಡಿಮೆ ಇರುವಂಥ ಅವಕಾಶ ಇರುವಂಥ ಸಮಯ. ಯಾಕೆಂದರೆ ಬರೀ 5 ನಿಮಿಷಗಳು ಮಾತ್ರನೇ ಇದೆ. ಅಂದರೆ ಬೇಗ ಅಷ್ಟರಲ್ಲಿ ಸ್ಟಾರ್ಟ್ ಮಾಡುವವರು ಇದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂತಂದರೆ ಮಧ್ಯಾಹ್ನ 1:45 ರಾತ್ರಿ 11:07 ಇದೆ. ರಾತ್ರಿ 11:20 ಮೇಲೆ 11:56 ಒಂದು ಸಮಯ. ಇನ್ನು ಬೆಳಗಿನ ಜಾವಕ್ಕೆ ಹೋದರೆ ಅಂದರೆ ಲೇಟ್ ನೈಟ್ ಅಂದರೆ ರಾತ್ರಿ 1:35 ಮೇಲೆ ಶುಭವಾಗಿದೆ. ಆದರೂ ಇದರಲ್ಲಿ ಅಶುಭ ಸಮಯಗಳನ್ನ ನೋಡಿಬಿಡೋಣ. ಇವತ್ತು ವಿಶೇಷವಾಗಿ ಸಿಂಹರಾಶಿಯವರಿಗೆ ರಾತ್ರಿ 11:18 ಚಂದ್ರಾಷ್ಟಮವಿದೆ. ಆದ್ದರಿಂದ ನೀವು ಸ್ವಲ್ಪ ಗಮನ ಕೊಡಬೇಕು. ಸಿಂಹರಾಶಿಯಲ್ಲಿ ಬರುವ 3 ನಕ್ಷತ್ರಗಳು. ಇದರಲ್ಲಿ ಫಸ್ಟ್ ನಕ್ಷತ್ರ ಮಕ, ಪುಬ್ಬ ಮತ್ತು ಉತ್ತರ ನಕ್ಷತ್ರದ 1ನೇ ಪಾದ. ಇವರೆಲ್ಲ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. 7:41 9:07 ವಿಷಕಾಲ. ಅದೇ ಥರ 7:52 9:17 ರಾಹುಕಾಲ.
ಈ ಸಮಯಗಳಲ್ಲಿ ಯಾವ ಕಾರ್ಯ ಮಾಡೋದಾದರೂ ಎಚ್ಚರವಾಗಿರಲಿ. 10:43ರಿಂದ 12:09ವರೆಗೂ ಯಮಕಂಡ ಕಾಲ. ಪ್ರಯಾಣಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹುಷಾರಿಲ್ಲದೆ ಇರೋರನ್ನ ಸ್ವಲ್ಪ ಎಚ್ಚರವಾಗಿ ನೋಡ್ಕೊಳ್ಳಿ. ತುಂಬ ಹುಷಾರಿಲ್ಲ ಅಂತಂದರೆ ಶನಿ ಗಾಯತ್ರಿ ಹೇಳ್ಬೋದು. ಮಧ್ಯಾಹ್ನ 12:14 1:43ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದಾಗಿ ರೇವತಿ ನಕ್ಷತ್ರದವರು ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡದೇ ಇರೋದು ಉತ್ತಮ. ಮಧ್ಯಾಹ್ನ 12:32ರಿಂದ 1:17ವರೆಗೂ ದುರ್ಮುಹೂರ್ತ. ಇದರಲ್ಲಿ ನಕ್ಷತ್ರ ವಿಷಘಟಿಕಾ ಕಾಲವು ದುರ್ಮುಹೂರ್ತವು ಸಮಯದಲ್ಲಿ ಕೂಡಿದೆ. ಆದ್ದರಿಂದ ಈ ಸಮಯವೇ ಅಧಿಕವಾದ ದೋಷ ಕೊಡೋದು. ಅದರಲ್ಲೂ ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಅಧಿಕವಾದ ದೋಷ ಕೊಡುತ್ತದೆ. ಮತ್ತು ರಾತ್ರಿ 11:18 ಮೇಲೆ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು, ದೋಷ ಉಂಟು. ಆದರೂ ಮಲಗಿರ್ತೀವಿ. ಪ್ರಯಾಣ ಹೋಗೋರು, ಗಾಡಿ ಚಾಲಕರು ಮಾತ್ರ ಗಮನ. ರಾತ್ರಿ 11:09 11:18ವರೆಗೂ ಮೃತ್ಯು. ಗಾಡಿ, ಬಸ್ಸು ಡ್ರೈವ್ ಮಾಡುವವರು ಎಚ್ಚರ. ಮಾತ್ರೆಗಳು ತಗೊಳ್ಳೋರು ರಾತ್ರಿ ಭದ್ರವಾಗಿ ಎತ್ತಿಟ್ಕೊಳ್ಳಿ. ರಾತ್ರಿ 11:58 ಮೇಲೆ ರಾತ್ರಿ 1:33ವರೆಗೂ ವಿಷಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಸಾಮಾನ್ಯವಾಗಿ ನಾವು ಒಳ್ಳೆಯ ಸಮಯ ಅಂತೇಳಿ ಕೆಲವು ಕಾರ್ಯಗಳನ್ನ ಮಾಡ್ತೀವಿ. ಅದು ಗುರುಹೊರೆ, ಶುಕ್ರಹೊರೆ, ಅಮೃತಗಳಿಗೆ, ವಿಜಯ ಮುಹೂರ್ತ, ಅಭಿಜಿತ್ತು ಅಂತ ಎಲ್ಲ ತಗೊಳ್ತೀವಿ. ಆದರೂ ಅದರಲ್ಲಿ ಪರ್ಟಿಕ್ಯುಲರ್ ಟೈಮು ಅಂತ ಇರ್ತದೆ. ಅದನ್ನು ತಗೊಂಡ್ರೆ ನಮಗೆ ಅನುಕೂಲ. ಆದ್ದರಿಂದ ನಾವು ಫಸ್ಟ್ ಕೊಟ್ಟಿರುವಂಥ ಒಳ್ಳೆಯ ಸಮಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಇಷ್ಟು ನೋಡ್ಕೊಳ್ಳಿ. ಇನ್ನೂ ಸ್ವಲ್ಪ ಡೀಟೇಲ್ ಆಗಬೇಕು ಅನ್ನೋರು ಈಗ ನಾವು ಹೇಳುವಂಥ ವಿಷಯಗಳಿಗೆ ಹೋಗಿ 8:20ರಿಂದ 9:17ವರೆಗೂ ಗುರುಹೊರೆ ಅಂತ ಇರುತ್ತದೆ. ಆದರೂ ಖಂಡಿತವಾಗಿಯೂ 9:17ವರೆಗೂ ರಾಹುಕಾಲ ಇರೋದರಿಂದ ಈ ಸಮಯದಲ್ಲಿ ಬರುವ ಗುರುಹೊರೆ ಅಷ್ಟೊಂದು ಶುಭವಾಗಿಲ್ಲ. ಆದ್ದರಿಂದ ಗಮನ ಕೊಡಿ. ನಾವು ನೋಡುವ ಸಮಯ 10:19ರಿಂದ 11:41. ಈ ಸಮಯದಲ್ಲಿ ಮಕರ ಲಗ್ನ ಬರುತ್ತದೆ. ಮಕರ ಲಗ್ನ ಹಂಗೆ ಅಂತಂದಾಗ ವಿಶೇಷವಾಗಿ ಇಲ್ಲಿಂದ ಎಷ್ಟನೇ ಸ್ಥಾನದಲ್ಲಿ ಗುರು ಇರುತ್ತೆ ಅಂತ ನೋಡ್ತೀವಿ ಅವರವರ ಜಾತಕದ ಪ್ರಕಾರ. ಅದು ಸ್ವಲ್ಪ ವಿಶೇಷವಾಗಿ ನೋಡ್ಕೋಬೇಕಾಗ್ತದೆ. ಗೋಚಾರ ಪ್ರಕಾರ ಮಕರ ರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಗುರು ಇರುತ್ತದೆ. ಅಷ್ಟೊಂದು ಶುಭವಾಗಿಲ್ಲ. ಆದರೂ ಗುರು ಪೂಜೆ ಮಾಡಿಕೊಳ್ಳಿ. ನೆಕ್ಸ್ಟ್ ಸಮಯ 12:09ರಿಂದ 12:14. ಈ ಸಮಯದಲ್ಲಿ ಏನೆಲ್ಲ ಇರುತ್ತದೆ ಅಂತಂದರೆ ಬುಧ ಹೊರೆ ಇರುತ್ತದೆ. ಇದನ್ನು 12:09ರಿಂದ 12:14ವರೆಗೆ ಇರುವ ಸಮಯದಲ್ಲಿ ಓದುವ ಮಕ್ಕಳು ಕೂತು ಓದಬಹುದು. ನೆನಪಿನ ಶಕ್ತಿ ಕಡಿಮೆ ಆಗಿರೋರು ಈ ಸಮಯದಲ್ಲಿ ಬುಧ ಧ್ಯಾನ ಮಾಡಬಹುದು. ಬಿಸಿನೆಸ್ ವಿಷಯವಾಗಿ ಕೂಡ ಕೆಲವು ಕಾರ್ಯಗಳನ್ನ ಮಾಡಬಹುದು. ಆದರೆ ಮಧ್ಯಾಹ್ನ 12:32ರಿಂದ 1:17ವರೆಗೂ ದುರ್ಮುಹೂರ್ತವೂ ಇದೆ. ದುರ್ಮುಹೂರ್ತ ಇರೋದರಿಂದ 12:32 1:17ವರೆಗೂ ಅಧಿಕವಾದ ದೋಷವಿರುತ್ತದೆ. ಇದರಲ್ಲಿ 1:45 ಮೇಲೆ ಶುಭವಾಗಿದೆ. ಇದನ್ನು ತಿಳಿದು ಮಾಡಬೇಕಾಗ್ತದೆ. ಯಾಕೆಂತಂದರೆ ಶುಭ ಸಮಯಗಳಲ್ಲಿ ಸ್ವಲ್ಪ ಸಮಯ ಕೆಟ್ಟೋದಿರುತ್ತದೆ ಅಂತ ಅದನ್ನು ನೋಡಿ ಮಾಡಬೇಕಾಗ್ತದೆ. ಮತ್ತೊಂದು ಒಳ್ಳೆಯ ಸಮಯಕ್ಕೆ ನಾವು ಹೋಗೋಣ. ಇದು ರಾತ್ರಿಯಲ್ಲಿ ಬರುತ್ತದೆ. ಅಂದರೆ ಸಂಜೆ 7:57 ಮೇಲೆ, ಅಂದರೆ ಹೆಚ್ಚು ಕಮ್ಮಿ ಇನ್ನೊಂದು 3 ನಿಮಿಷ ಇದೆ ರಾತ್ರಿ 8 ಗಂಟೆಗೆ. ಹಂಗಾಗಿ 8ರಿಂದ ಅಂತ ಲೆಕ್ಕಕ್ಕೆ ತಗೊಳ್ಳಿ. 9 ಗಂಟೆವರೆಗೂ ಇದು ಚಂದ್ರ ಹೊರೆ. ಆದರೂ ಅದರಲ್ಲೂ ಇರುವ ಶುಭ ಸಮಯಗಳು ಯಾವುದು ಅಂತಂದರೆ ಸುಮಾರು 9:45 ನಂತರ 11:07 ಇದ್ದರೂ ಕೂಡ ಚಂದ್ರ ಹೊರೆ ಇರೋದು. ಅದರಲ್ಲೂ ಒಳ್ಳೆಯ ಟೈಮು ಅಂತ ಇರೋದು ರಾತ್ರಿ 8:45 ಮೇಲೆ 9 ಗಂಟೆವರೆಗೂ ಚಂದ್ರ ಹೊರೆ ಅಂತ. ಇದರಲ್ಲಿ 2ನೇ ತಾರೀಕು ಹುಟ್ಟಿದವರು
ಮತ್ತು ಎರಡಕ್ಕೂ ಸಂಬಂಧಪಡುವಂಥ ಸಂಖ್ಯೆಗಳು ಅಂತಂದರೆ ನ್ಯೂಮರಾಲಜಿ ಪ್ರಕಾರ 2, 11, 29 ಈ ತಾರೀಖಲ್ಲಿ ಹುಟ್ಟಿದವರು, ಹಸ್ತ ನಕ್ಷತ್ರ, ರೋಹಿಣಿ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಧ್ಯಾನ ಮಾಡ್ಬೋದು. ಅಂದರೆ ಚಂದ್ರನ ಕೆಲವು ದೋಷಗಳು ಕಡಿಮೆ ಆಗುತ್ತೆ ಖಂಡಿತ. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ರಾತ್ರಿಯಲ್ಲಿ 9 ಗಂಟೆ 5 ನಿಮಿಷದಿಂದ 10:34ವರೆಗೂ ಇದು ಅಮೃತ ಗಳಿಗೆ ಅಂತಂತೀವಿ. ಆದರೂ ಅಮೃತ ಗಳಿಗೆ ಇದ್ದರೂ ಕೂಡ ರಾತ್ರಿ 10:45ನ ಮೇಲೆ ಈ ಸಮಯ ಸ್ಟಾರ್ಟ್ ಆಗುತ್ತದೆ. ಅಂದರೆ ಶುಭ ಸಮಯ ಅಂತ ಅದನ್ನು ಫಸ್ಟೇ ನಾವು ಲೆಕ್ಕ ಕೊಟ್ಟಿರ್ತೀವಿ. ಆದ್ದರಿಂದ ಅಮೃತಗಳಿಗೆ ಅಲ್ಲಿ ಸ್ವಲ್ಪ ಯೂಸ್ ಆಗಲ್ಲ. ಆದರೂ ಗುರು ಹೋರೆ ಬರುತ್ತದೆ 10 ಗಂಟೆ 3 ನಿಮಿಷದಿಂದ 11 ಗಂಟೆ 6 ನಿಮಿಷದವರೆಗೂ. ಆದ್ದರಿಂದ ನೀವು ಸೆಲೆಕ್ಟ್ ಮಾಡಬೇಕಾಗಿರೋ ಸಮಯ ರಾತ್ರಿ 10:45ನ ಮೇಲೆ 11 ಗಂಟೆ 7 ನಿಮಿಷದವರೆಗೂ ಗುರು ಹೋರೆ ಅಂತ. ಆದ್ದರಿಂದಾಗಿ ಇದನ್ನು ಸೆಲೆಕ್ಟ್ ಮಾಡ್ಬೋದು ಕೆಲವು ಕಾರ್ಯಗಳಿಗೆ, ಎಮರ್ಜೆನ್ಸಿ ಕಾರ್ಯಗಳಿಗೆ. ಸ್ವಲ್ಪ ಕಾದು ನೋಡಿದ್ರೆ ಗೊತ್ತಾಗ್ತದೆ. ಈ ರೀತಿ ಇರುವ ಈ ಸಮಯಗಳನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.